ಅಯೋಧ್ಯೆಯ ಹುಂಡಿ ಕಳ್ಳರ ಬೇಟೆಗಾಗಿ ಬಹಳ ದೊಡ್ಡ ಬಲೆಯನ್ನೇ ಬೀಸಲಾಗಿದೆ. ಈಗಾಗಲೇ ಈ ಪ್ರಕರಣದಲ್ಲಿ 8 ಮಂದಿಯನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ತೀವ್ರಗತಿಯಾದ ತನಿಖೆ ನಡೀತಾ ಇದೆ. ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ತನಿಖೆಯನ್ನ ಬಹಳ ಜೋರಾಗಿ ಮಾಡ್ತಾ ಇದ್ದು ಎಸ್ಐಟಿ ಅವಧಿಯ ವಿಸ್ತರಣೆ ಕೂಡ ಆಗಿದೆ. 15 ದಿನಗಳ ಕಾಲ ಆಲ್ರೆಡಿ ಈಗ ಮತ್ತೆ ಅವಧಿಯನ್ನ ವಿಸ್ತರಣೆ ಮಾಡಿದ್ದಾರೆ. ಕಾರಣ ಈ ಒಂದು ಪ್ರಕರಣ ಸಾಮಾನ್ಯವಾದಂತಹ ಪ್ರಕರಣ ಅಲ್ಲ. ಇದು ಇಡೀ ಕೋಟ್ಯಾಂತರ ಹಿಂದೂಗಳ ಭಕ್ತರ ನಂಬಿಕೆಯ ವಿಚಾರ. ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಪಾರದರ್ಶಕವಾಗಿ ತನಿಖೆ ಆಗಬೇಕು ಅನ್ನುವಂತಹ ಒತ್ತಾಯಗಳು ಕೇಳಿ ಬರ್ತಾ ಇದೆ. ಸೊ ಈಗಾಗಲೇ ಎಸ್ಐಟಿ ಅವಧಿಯನ್ನ ವಿಸ್ತರಣೆ ಮಾಡಿದೆ. ಹಣವನ್ನ ಕದ್ದವರ ವಿಚಾರದಲ್ಲಿ, ಒಡವೆಗಳನ್ನ ಕದ್ದವರ ವಿಚಾರದಲ್ಲಿ ಎಸ್ಐಟಿ ಅಧಿಕಾರಿಗಳು ಜಾಲಾಟವನ್ನ ಮಾಡ್ತಿದ್ದಾರೆ. ರಾಮನ ಹಣವನ್ನ ಬಾತ್ರೂಮ್ನಲ್ಲೂ ಕೂಡ ಬಚ್ಚಿಟ್ಟಿದ್ರು ಅನ್ನುವಂತಹ ಮಾಹಿತಿಗಳು ಎಸ್ಐಟಿ ವಿಚಾರಣೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಯಾವ ರೀತಿಯಾಗಿ ಹಣವನ್ನ ಉಪಯೋಗ ಮಾಡ್ಕೊಳ್ಬಹುದು ಅಂತ ಹೇಳಿದ್ರೆ, ನಾನು ಹೇಳ್ತಾ ಇರೋದು ಉಪಯೋಗ ಅನ್ನೋದ ಅರ್ಥ ದುರುಪಯೋಗದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಹುಂಡಿ ಕಳ್ಳರ ಬೇಟೆ ಯಾವ ರೀತಿಯಾಗಿ ಎಸ್ಐಟಿ ಮಾಡ್ತಾ ಇದೆ ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ, ಈಗಾಗಲೇ ಅಯೋಧ್ಯೆ ರಾಮನ ಹುಂಡಿ ಕಳ್ಳರ ಬೇಟೆಯಾಡ್ತಾ ಇದೆ ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ತೀವ್ರಗತಿಯಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಅದೇ ಕಾರಣಕ್ಕಾಗಿ ಈಗಾಗಲೇ ಎಸ್ಐಟಿ ತನಿಖಾ ಅವಧಿಯನ್ನ ಇನ್ನೂ 15 ದಿನಗಳ ಕಾಲ ಸರ್ಕಾರ ವಿಸ್ತರಣೆ ಮಾಡಿದೆ. ಕಾರಣ ಈ ಒಂದು ತನಿಖೆ ಬಹಳ ಪಾರದರ್ಶಕವಾಗಿ ಆಗಬೇಕು. ಯಾರ್ಯಾರು ಇದರಲ್ಲಿ ಶಾಮೀಲಾಗಿದ್ದಾರೆ ಎಲ್ಲವೂ ಕೂಡ ಹೊರಬರಬೇಕು. ಹುಂಡಿ ಕಳ್ಳರು, ಪ್ರಚೋದನಕಾರರು, ಸ್ಕೆಚ್ ಹಾಕಿದವರ ತನಿಖೆ ಆಗಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ 15 ದಿನಗಳ ಕಾಲ ಮತ್ತೆ ಅವಧಿಯನ್ನು ವಿಸ್ತರಣೆ ಮಾಡಲಾಗಿದೆ. ಸಮಗ್ರವಾದ ತನಿಖೆ ಆಗಬೇಕು. ಕೂಲಂಕುಷ ತನಿಖೆಗಾಗಿ ಎಸ್ಐಟಿಯ ಸಮಯವನ್ನ ಈಗಾಗಲೇ ವಿಸ್ತರಣೆ ಮಾಡಲಾಗಿದೆ. ಅಧಿಕಾರವನ್ನು ಅವರ ವಿಸ್ತರಣೆ ಮಾಡಲಾಗಿದೆ. ಅಯೋಧ್ಯೆಗೆ ಭದ್ರತೆಯನ್ನ ನೀಡಿದಂತಹ ಏಜೆನ್ಸಿಯ 6 ಮಂದಿಯನ್ನ ಈಗಾಗಲೇ ಬಂಧನಕ್ಕೆ ಒಳಪಡಿಸಲಾಗಿದೆ. ಇದರಲ್ಲಿ ಸಾಮಾನ್ಯ ನಾವು ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾದಂತಹ ಒಂದು ದೊಡ್ಡ ಮಟ್ಟದಲ್ಲಿ ಶಾಮೀಲ ಆಗಿರೋದು ಅಂತ ಹೇಳಿ. ಎಣಿಕೆಯ ವೇಳೆ ಕರ್ತವ್ಯ ಲೋಪ ಹಾಗೆಯೇ ಭಾಗಿಯಾಗಿರುವ ಬಗ್ಗೆ ಕೂಡ ಈಗಾಗಲೇ ತನಿಖೆಯನ್ನ ಎಸ್ಐಟಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಎಣಿಕೆಯ ದಿನ 1 ಲಕ್ಷ ಹಣ ಪಡೆದಿರುವ ಬಗ್ಗೆ ಇದರಲ್ಲಿ ಸಂಶಯ ವ್ಯಕ್ತ ಆಗಿದೆ. ಆ ಕುರಿತಾಗಿ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಇನ್ನು ಎಸ್ಬಿಐನ 19ಕ್ಕೂ ಹೆಚ್ಚು ಸಿಬ್ಬಂದಿಯ ವಿಚಾರಣೆಯನ್ನ ಕೂಡ ಇಲ್ಲಿ ಮಾಡಲಾಗಿದೆ. ಯಾಕಂದ್ರೆ ಬ್ಯಾಂಕ್ನ ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಅನ್ನುವಂತಹ ಅನುಮಾನಗಳು ಕೂಡ ಇಲ್ಲಿ ಅಧಿಕಾರಿಗಳಿಗೆ ಇದೆ. ಚಂಪತ್ ರಾಯ್ ಅವರ ನಿನ್ನ ವಿಚಾರಣೆಯನ್ನ ಮಾಡಲಾಗಿದೆ. ಅವರ ಸ್ಟೇಟ್ಮೆಂಟ್ ಅನ್ನ ಕೂಡ ಈಗಾಗಲೇ ಪೊಲೀಸರು ಪಡೆದುಕೊಳ್ತಾ ಇದ್ದಾರೆ. ಏನೇ ಹೇಳಿದ್ರು ಕೂಡ ನಂಗೆ ಗೊತ್ತಿಲ್ಲ, ನಾನಲ್ಲ ಅನ್ನುವಂತಹ ವಿಚಾರವನ್ನೇ ಚಂಪತ್ ರಾಯ್ ಹೇಳ್ತಾ ಇರೋದು. ಈ ರೀತಿಯಾಗಿ ಮಾಡ್ತಾರೆ ಅನ್ನೋದು ನನಗೆ ಆಘಾತ ಅನ್ನುವ ವಿಚಾರವನ್ನ ಹೇಳಿದ್ರು ಕೂಡ ಇವರ ಮೇಲೇನೆ ಸಾಕಷ್ಟು ಅನುಮಾನಗಳು ಕೂಡ ಇದೆ. ಅವರ ಸ್ಟೇಟ್ಮೆಂಟ್ ಅನ್ನ ಈಗಾಗಲೇ ಪೊಲೀಸರು ಪಡ್ಕೊಳ್ತಾ ಇದ್ದಾರೆ. ಸೊ ಈಗ ಎಸ್ಐಟಿ ಅಧಿಕಾರಿಗಳು ತನಿಖೆ ಆಗ್ತಾ ಇದೆ. ಆದ್ರೆ ಮುಂದಿರೋದು ಇಡಿ ಎಂಟ್ರಿ ಆಗತ್ತಾ ಅನ್ನುವಂತಹ ಪ್ರಶ್ನೆ. ಜಾರಿ ನಿರ್ದೇಶನಾಲಯ ಈ ಒಂದು ಪ್ರಕರಣದಲ್ಲಿ ತನಿಖೆಯನ್ನ ಮಾಡುತ್ತಾ ಅಂತ ಹೇಳಿ ಅಯೋಧ್ಯೆ ಹುಂಡಿ ಕಳ್ಳತನಕ್ಕೆ ಇಡಿ ಎಂಟ್ರಿ ಆಗುವಂತಹ ಎಲ್ಲ ಸಾಧ್ಯತೆಗಳು ಇದೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗಿದ್ದು, ಇಡಿಗೆ ಅಯೋಧ್ಯೆಯ ಪೊಲೀಸರು ಪತ್ರವನ್ನ ಬರೆಯಲಿದ್ದಾರೆ. ಇದರಲ್ಲಿ ಏನೇನಾಗಿದೆ, ಯಾವ ರೀತಿಯಾಗಿ ಇದರಲ್ಲಿ ಹುಂಡಿ ಹಣವನ್ನ ಕಳ್ಳತನ ಮಾಡಲಾಗಿದೆ ಅನ್ನೋದರ ಬಗ್ಗೆ ಕೂಡ ಅಯೋಧ್ಯೆಯ ಪೊಲೀಸರು ಇಡಿ ಅಧಿಕಾರಿಗಳಿಗೆ ಪತ್ರವನ್ನ ಬರೆಯಲಿದ್ದಾರೆ. ಅಯೋಧ್ಯೆ ಪೊಲೀಸರ ಮನವಿಯ ಮೇಲೆ ತನಿಖೆಯನ್ನ ಕೈಗೊಳ್ಳುತ್ತೆ ಇಡಿ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಯಾಕಂದ್ರೆ ಪತ್ರ ಹೋದ ಬಳಿಕ ಇಡಿ ತಮ್ಮ ನಿರ್ಧಾರಗಳನ್ನ ಕೈಗೊಳ್ಳುತ್ತೆ. ಹಣ ಕಳ್ಳತನ ಆಗಿರ್ಬೋದು, ದುರ್ಬಳಕೆ ಆಗಿರ್ಬೋದು, ವಿಲೇವಾರಿಯ ಬಗ್ಗೆ ತನಿಖೆಯನ್ನ ಇಡಿ ಅಧಿಕಾರಿಗಳು ಮಾಡ್ತಾರೆ. ಜಾರಿ ನಿರ್ದೇಶನಾಲಯಗಳು ಸಂಪೂರ್ಣವಾಗಿ ಸಮಗ್ರವಾಗಿ ತನಿಖೆಯನ್ನ ನಡೆಸುವಂತಹ ಸಾಧ್ಯತೆ ಇದ್ದು, ಇಡಿ ಎಂಟ್ರಿ ಕೊಟ್ರೆ ದೊಡ್ಡವರೇ ಇಲ್ಲಿ ಸಿಕ್ಕಿ ಬೀಳುವಂತಹ ಸಾಧ್ಯತೆಗಳು ಕೂಡ ಇದೆ. ಕಂಪ್ಲೀಟ್ ಆಗಿ ಇಡೀ ಪ್ರಕರಣವನ್ನ ಜಾಲಾಡ್ತಾರೆ ಅಧಿಕಾರಿಗಳು. ಆ ಸಂದರ್ಭದಲ್ಲಿ ಎಲ್ಲಿಂದ ಆರಂಭ ಆಯಿತು, ಎಲ್ಲಿಂದ ಯಾವ ರೀತಿಯಾಗಿ ಈ ಒಂದು ಹಣ ಕಳ್ಳತನ ಆಗಿದೆ, ದುರ್ಬಳಕೆ ಆಗಿದೆ ಅನ್ನೋದು ಎಲ್ಲವೂ ಕೂಡ ಗೊತ್ತಾಗುತ್ತೆ. ಸೊ ದೇವಸ್ಥಾನದಲ್ಲಿ ಎಲ್ಲೆಲ್ಲಿ ಸಿಸಿ ಕ್ಯಾಮೆರಾ ಇದೆ ಅನ್ನೋದರ ಅರಿವು ಯಾರ್ಯಾರು ಈ ರೀತಿಯ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ರು ಅವ್ರಿಗೆಲ್ಲರಿಗೂ ಕೂಡ ಗೊತ್ತಿತ್ತು. ಕ್ಯಾಮೆರಾಗಳು ಇಲ್ಲದ ಕಡೆ ಅಕ್ರಮವಾಗಿ ವ್ಯವಹಾರವನ್ನ ಮಾಡಿದ್ದಾರೆ. ಇಂತಹ ಅಕ್ರಮ ವ್ಯವಹಾರ ಎಲ್ಲವನ್ನ ಕೂಡ ಗಮನದಲ್ಲಿ ಇಟ್ಟುಕೊಂಡೇ ಮಾಡಿದ್ದಾರೆ. ಎಲ್ಲೂ ಕೂಡ ಸಿಕ್ಕಾಕೊಳ್ಬಾರ್ದು ಅನ್ನುವಂಥದ್ದು ಬಗೆದಷ್ಟು ಬಯಲಾಗಿದೆ. ರಾಮನ ಹುಂಡಿ ಕಳ್ಳರ ನಿಜ ಬಣ್ಣ ಏನೇನ್ ಮಾಡಿದ್ರು, ಆ ಸಮಯದಲ್ಲಿ ಎಲ್ಲೆಲ್ಲಿ ಬಚ್ಚಿಟ್ಟುಕೊಂಡ್ರು ಎಲ್ಲವೂ ಕೂಡ ಇದೀಗ ವಿಚಾರಣೆಯ ಸಂದರ್ಭದಲ್ಲಿ ಗೊತ್ತಾಗ್ತಿದೆ. ವಾಶ್ರೂಮ್ ನಲ್ಲೂ ಹಣವನ್ನ ಬಚ್ಚಿಡ್ತಿದ್ರಂತೆ ಕದೀಮರು. ಹಣವನ್ನ ತಗೊಂಡು ಹೋಗಿ ಎಲ್ಲಿಗೂ ಕೂಡ ಯಾರಿಗೂ ಗೊತ್ತಾಗದ ಹಾಗೆ ವಾಶ್ರೂಮ್ ನಲ್ಲಿ ಅಷ್ಟು ಯಾರು ಕೂಡ ಅಬ್ಸರ್ವ್ ಮಾಡೋದಿಲ್ಲ ಅಂತ ಹೇಳಿ ಅಲ್ಲಿ ಬಚ್ಚಿಡುವಂತಹ ಕೆಲಸವನ್ನ ಕೂಡ ಮಾಡಿದ್ರಂತೆ. ಎಣಿಕೆ ಬಳಿಕ ದೇಗುಲದ ಹೊರಗಿನ ಟಾಯ್ಲೆಟ್ ನಲ್ಲಿ ಹಣವನ್ನ ಸಂಗ್ರಹ ಮಾಡ್ತಾ ಇದ್ರು. ಆ ನಂತರ ಅದನ್ನ ಎತ್ಕೊಂಡು ಹೋಗ್ತಾ ಇದ್ರು. ತಾತ್ಕಾಲಿಕವಾಗಿ ಶೌಚಾಲಯದಲ್ಲಿ ಹಣವನ್ನ ಇಡ್ತಾ ಇದ್ರು. ಯಾರಿಗೂ ಅನುಮಾನ ಬರಬಾರ್ದು, ಇದರಿಂದ ಯಾರಿಗೂ ಕೂಡ ನಮ್ಮ ಮೇಲೆ ಸಂಶಯಗಳು ಬರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ
ಶೌಚಾಲಯದಲ್ಲಿ ರಾಮನ ಹುಂಡಿಯ ಹಣವನ್ನ ಅಲ್ಲಿ ತೆಗೆದುಕೊಂಡು ಹೋಗಿ ಇಡ್ತಾ ಇದ್ರು. ನಂತರ ಸಮಯ ನೋಡಿ ಅಲ್ಲಿಂದ ಹಣವನ್ನ ಸಾಗಿಸ್ತಾ ಇದ್ರು ಈ ಒಂದು ಖದೀಮರುಗಳು. ಆರೋಪಿ ಅವಿನಾಶ್ ಶುಕ್ಲಾ ಮನೆಯಲ್ಲಿ QR ಕೋಡ್ ಇರುವಂತಹ ಬಾಕ್ಸೇ ಪತ್ತೆಯಾಗಿದೆ. ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಎಸ್ಐಟಿ ತನಿಖೆ ವೇಳೆ ಮಂದಿರದ QR ಕೋಡ್ ಇರುವಂತಹ ಬಾಕ್ಸ್ ಅನ್ನ ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ. ಹಾಗಾದ್ರೆ ಇವರು ಏನೇನು ಮಾಡಿರಬಹುದು ಅನ್ನೋದು ಇವೆಲ್ಲವನ್ನು ಇಮ್ಯಾಜಿನ್ ಮಾಡಿದ್ರೇನೆ ಗೊತ್ತಾಗುತ್ತೆ. QR ಕೋಡ್ ಅನ್ನ ಬಳಸಿ ಹುಂಡಿಗೆ ಹಣ ಹಾಕ್ತಾ ಇದ್ದವರ ದುಡ್ಡಿಗೆ ಇಲ್ಲಿ ಪಂಗನಾಮ ಬಿದ್ದಿದೆ. QR ಕೋಡ್ ಹಾಕ್ತಾ ಇದ್ರೆ ಇವರ ಇಲ್ಲಿ ಮನೆಗೆ ಬಂದು ಬೀಳ್ತಾ ಇರುವಂತಹ ರೀತಿಯಾಗಿ ಆಗಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಬಾಕ್ಸ್ ಮೇಲಿನ QR ಕೋಡ್ ಅನ್ನ ಲಿಂಕ್ ಮಾಡಿರುವ ಅಕೌಂಟ್ ಅನ್ನ ಕೂಡ ಪರಿಶೀಲನೆ ಮಾಡಲಾಗಿದೆ. ಇಲ್ಲಿ ಯಾವ ರೀತಿಯಾಗಿ ಅಲ್ಲಿ ಅಮೌಂಟ್ ಬೀಳುತ್ತೆ, ಯಾವ QR ಕೋಡ್ಗೆ ಯಾವ ಅಕೌಂಟ್ ಅಲ್ಲಿ ಆಗಿದೆ ಅನ್ನೋದ್ರ ಕಂಪ್ಲೀಟ್ ಆದ ಮಾಹಿತಿ ಕೂಡ ಅವರೆಲ್ಲರಿಗೂ ಕೂಡ ಗೊತ್ತಿತ್ತು. ಈ QR ಕೋಡ್ ಹಾಕಿದ್ರೆ ಇದೇ ಅಕೌಂಟ್ಗೆ ಹಣ ಬೀಳುತ್ತೆ ಅನ್ನುವಂಥದ್ದು. ಅದರ ಬಗ್ಗೆ ಕೂಡ ಇದೀಗ ಅಧಿಕಾರಿಗಳು ಪರಿಶೀಲನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಈ ಒಂದು ಇಡೀ ಅಕ್ರಮ ನಡೆದಿದೆ, ಇಷ್ಟು ದೊಡ್ಡ ಮಟ್ಟದ ಬ್ರಹ್ಮಾಂಡ ಭ್ರಷ್ಟಾಚಾರ ಇಲ್ಲಿ ನಡೆದಿದೆ, ಆ ವ್ಯವಹಾರಗಳು ಆಗಿದೆ ಅನ್ನೋದ್ರ ಕುರಿತಾಗಿ ಕೂಡ SIT ಅಧಿಕಾರಿಗಳು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಈ ವಿಚಾರ ಇದೆಯಲ್ಲ ದೊಡ್ಡ ಮಟ್ಟದಲ್ಲಿ ಇದೀಗ ಆರೋಪ ಪ್ರತ್ಯಾರೋಪಗಳಿಗೂ ಕೂಡ ಕಾರಣ ಆಗಿದೆ. ಅದರಲ್ಲೂ ಕೂಡ ವಿಪಕ್ಷ ನಾಯಕರು ಈ ವಿಚಾರಕ್ಕೆ ಸಾಕಷ್ಟು ಟೀಕೆಯನ್ನ ಮಾಡ್ತಾ ಇದ್ದಾರೆ. ವಿಪಕ್ಷ ನಾಯಕರು ಏನು ಹೇಳಿದ್ದಾರೆ ನೋಡೋಣ. जो जनता ने वोट से संविधान बचा लिया, अब बीजेपी सांसदों को तोड़ करके संविधान बदलना चाहती है और ये बड़ा सवाल है। और यूं तो हम कहें कि मर्यादा का पहला नाम तो पहला भगवान प्रभु श्री राम है और दूसरा नाम मर्यादा का संविधान है, और भारतीय जनता पार्टी तो दोनों को दगा दे रही है। इसमें बड़े बड़े लोग शामिल हैं और कम से कम 20,000 करोड़ रुपए का घपला है। 20,000 करोड़ रुपए का सोना चांदी जेवर, लोगों ने 50-50 किलो सोना दिया, करोड़ों रुपया दिया, हीरे के हार दिए करोड़ों रुपए, पता ही नहीं किसी। अमित शाह जी से 5 प्रश्न पूछना चाहता हूँ। आप राम मंदिर क्यों नहीं गए? ये मैं नहीं पूछ रही, देश की जनता पूछना चाहती है, आप राम मंदिर क्यों नहीं गए? दूसरा प्रश्न, क्या आपका भगवान राम के दर्शन करने को मन नहीं करता? तीसरा प्रश्न, क्या आपका राम मंदिर जाने को मन नहीं करता? चौथा प्रश्न, क्या आपको भगवान राम के आशीर्वाद की जरूरत है? और 5वां और सबसे अहम प्रश्न, क्या आप रामचंद्र जी को भगवान मानते हैं? ये लोग भगवान रामचंद्र जी को भगवान मानते ही नहीं है। अगर भगवान मानते ये लोग तो कभी चढ़ावे की चोरी नहीं करते।